ಒಟಿಟಿಗೆ ಎಂಟ್ರಿ ಕೊಟ್ಟೇ ಬಿಡುತ್ತಾ ಕಿಂಗ್ಡಮ್? ಥಿಯೇಟರ್ನಲ್ಲಿರುವಾಗಲೇ ವಿಜಯ ದೇವರಕೊಂಡ ಸಿನಿಮಾ ಕುರಿತು ಹೀಗೊಂದು ಚರ್ಚೆ ಹರಿದಾಡುತ್ತಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಿಂಗ್ಡಮ್ ಸಿನಿಮಾದ ಒಂದಿಷ್ಟು ಮಾಹಿತಿಯನ್ನ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಮತ್ತು ಫಾರ್ಚೂನ್ 4 ಸಿನಿಮಾಸ್ ಬ್ಯಾನರ್ಗಳ ಅಡಿಯಲ್ಲಿ ಸೂರ್ಯದೇವರ ನಾಗವಂಶಿ ಮತ್ತು ಸಾಯಿ ಸೌಜನ್ಯ ಇದನ್ನು ನಿರ್ಮಿಸಿದ್ದಾರೆ. ವಿಜಯ್ ದೇವರಕೊಂಡ ಎದುರು ಭಾಗ್ಯಶ್ರೀ ಬೋರ್ಸೆ ನಾಯಕಿ. ಅನಿರುದ್ಧ್ ರವಿಚಂದರ್ ಸಂಗೀತ ಸಂಯೋಜಿಸಿದ್ದಾರೆ. 2 ವಾರಗಳ ಹಿಂದೆ ಬಿಡುಗಡೆಯಾದ ಕಿಂಗ್ಡಮ್ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೃಶ್ಯಗಳ ವಿಷಯದಲ್ಲಿ ಅದು ಎದ್ದು ಕಾಣುತ್ತಿತ್ತು. ವಿಮರ್ಶೆಗಳು ಹೇಗೆ ಬಂದರೂ ಕಲೆಕ್ಷನ್ ಕಡಿಮೆಯಾಗುತ್ತಿಲ್ಲ. ಹಣದ ಮಳೆ ಸುರಿಯುತ್ತಿದೆ ಎಂದು ತೆಲುಗು ಮಾಧ್ಯಮಗಳು ವರದಿ ಮಾಡಿವೆ. ಮೊದಲ 3 ಅಥವಾ 2 ದಿನಗಳಲ್ಲಿ ರೂ. 50 ಕೋಟಿ ಗಡಿ ದಾಟಿದ ಈ ಚಿತ್ರ 10 ದಿನಗಳಲ್ಲಿ ರೂ. 80 ಕೋಟಿಗೂ ಹೆಚ್ಚು ಕಲೆಕ್ಷನ್ ಗಳಿಸಿತು. ಅಂದರೆ ಶೇರ್ ರೂಪದಲ್ಲಿ ನೋಡಿದರೆ ಇಲ್ಲಿಯವರೆಗೆ ಕಿಂಗ್ಡಮ್ ಚಿತ್ರವು 42 ಕೋಟಿಗೂ ಹೆಚ್ಚು ಶೇರ್ ಕಲೆಕ್ಷನ್ ಮಾಡಿದೆ. 10ನೇ ದಿನ ಚಿತ್ರವು 1,60,00,000ಕ್ಕೂ ಹೆಚ್ಚು ಒಟ್ಟು ಕಲೆಕ್ಷನ್ ಮಾಡಿದೆ. ಈ ಚಿತ್ರವು 2 ತೆಲುಗು ರಾಜ್ಯಗಳಲ್ಲಿ ವಿಶ್ವಾದ್ಯಂತ 53 ಕೋಟಿಯವರೆಗೆ ಥಿಯೇಟ್ರಿಕಲ್ ವ್ಯವಹಾರ ಮಾಡಿದೆ. ಈ ಚಿತ್ರ ಲಾಭ ಗಳಿಸಲು 54 ಕೋಟಿ ರೂ. ಗಳಿಸಬೇಕಾಗುತ್ತದೆ. ಇಲ್ಲಿಯವರೆಗೆ ಚಿತ್ರವು 42 ಕೋಟಿ ರೂ. ಗಳಿಗೂ ಹೆಚ್ಚು ಗಳಿಸಿದೆ. ಇನ್ನೂ 12 ಕೋಟಿ ರೂ. ಗಳಿಸಿದರೆ ಚಿತ್ರವು ಕ್ಲೀನ್ ಹಿಟ್ ಆಗಲಿದೆ. ತೆಲುಗು ಮತ್ತು ಇತರ ಭಾಷೆಗಳಲ್ಲಿ ಈ ಚಿತ್ರ ತನ್ನ ಶಕ್ತಿಯನ್ನು ತೋರಿಸುತ್ತಿದೆ. ಕೇರಳದಲ್ಲಿ 1 ಕೋಟಿ ರೂ. ಗಳ ಒಟ್ಟು ಕಲೆಕ್ಷನ್ ಸಾಧಿಸಿದೆ. ಮಲಯಾಳಂ ಅಲ್ಲದ ಆವೃತ್ತಿಯಲ್ಲಿ 1 ಕೋಟಿ ರೂ. ಗಳ ಒಟ್ಟು ಕಲೆಕ್ಷನ್ ಸಾಧಿಸಿದ ಏಕೈಕ ಚಿತ್ರ ಎಂಬ ದಾಖಲೆಯನ್ನು ಕಿಂಗ್ಡಮ್ ಸೃಷ್ಟಿಸಿದೆ. ಕಿಂಗ್ಡಮ್ ಇನ್ ಕೇರಳ ಚಿತ್ರಕ್ಕೆ ಬರುತ್ತಿರುವ ಕಲೆಕ್ಷನ್ಗಳು ತಮ್ಮನ್ನು ಅಚ್ಚರಿಗೊಳಿಸುತ್ತಿವೆ ಎಂದು ನಿರ್ಮಾಪಕ ನಾಗವಂಶಿ ಇತ್ತೀಚೆಗೆ ಹೇಳಿದ್ದಾರೆ. ಏತನ್ಮಧ್ಯೆ ಈ ಚಿತ್ರದ ಬಿಡುಗಡೆಗೆ ಸಂಬಂಧಿಸಿದ ಒಂದು ಸುದ್ದಿ ಸಾಮಾಜಿಕ ಮಾಧ್ಯಮವನ್ನು ಬೆಚ್ಚಿಬೀಳಿಸುತ್ತಿದೆ. ನೆಟ್ಫ್ಲಿಕ್ಸ್ ಈ ಚಿತ್ರದ ಡಿಜಿಟಲ್ ಹಕ್ಕುಗಳನ್ನು ಪಡೆದುಕೊಂಡಿದೆ ಎಂದು ವರದಿಯಾಗಿದೆ. ಏತನ್ಮಧ್ಯೆ ಈ ಚಿತ್ರ ಆಗಸ್ಟ್ 28ರಿಂದ ಒಟಿಟಿನಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ಎಂಬ ವರದಿಗಳಿವೆ. ಚಿತ್ರ ಇನ್ನೂ ಚಿತ್ರಮಂದಿರಗಳಲ್ಲಿ ಓಡುತ್ತಿರುವಾಗ ಒಟಿಟಿ ಸ್ಟ್ರೀಮಿಂಗ್ ದಿನಾಂಕ ಹೊರಬರುತ್ತಿರುವುದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಕಿಂಗ್ಡಮ್ ನಿಜವಾಗಿಯೂ ಆ ದಿನಾಂಕದಂದು ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗುತ್ತದೆಯೇ? ಅಥವಾ 8 ವಾರಗಳ ನಂತರ ಸ್ಟ್ರೀಮಿಂಗ್ ಆಗುತ್ತದೆಯೇ ಎಂದು ತಿಳಿಯಲು ನಾವು ಇನ್ನೂ ಕೆಲವು ದಿನ ಕಾಯಬೇಕಾಗಿದೆ. ಈ ಚಿತ್ರದ ಕಥೆಯ ಬಗ್ಗೆ ಹೇಳುವುದಾದರೆ ಕಿಂಗ್ಡಮ್ ಕಥೆಯು ಮುಖ್ಯವಾಗಿ ಕಾನ್ಸ್ಟೇಬಲ್ ಸೂರ್ಯನ ಸುತ್ತುತ್ತದೆ. ತನ್ನ ಕರ್ತವ್ಯದ ಭಾಗವಾಗಿ ಅವನು ಶ್ರೀಲಂಕಾಕ್ಕೆ ರಹಸ್ಯ ಕಾರ್ಯಾಚರಣೆಗಾಗಿ ಹೋಗಬೇಕಾಗುತ್ತದೆ. ಅಲ್ಲಿ ಸೂರ್ಯ ತನ್ನ ಅಣ್ಣನನ್ನು ಭೇಟಿಯಾಗುತ್ತಾನೆ. ಅವನು ಬಾಲ್ಯದಲ್ಲಿಯೇ ಅವನಿಂದ ಬೇರ್ಪಟ್ಟಿದ್ದನು. ಆದರೆ ಸೂರ್ಯ ಶ್ರೀಲಂಕಾಕ್ಕೆ ಏಕೆ ಹೋಗಬೇಕಾಯಿತು? ಸಹೋದರ ಶಿವ ಅಲ್ಲಿ ಏನು ಮಾಡುತ್ತಿದ್ದಾನೆ? ಸೂರ್ಯ ಅವರನ್ನು ಭಾರತಕ್ಕೆ ಕರೆತಂದನೇ ಅಥವಾ ಇಲ್ಲವೇ ಎಂಬುದು ಉಳಿದ ಕತೆ. ಗೌತಮ್ ತಿನ್ನನುರಿ ನಿರ್ದೇಶನದ ಈ ಚಿತ್ರದಲ್ಲಿ ವಿಜಯ್ ದೇವರಕೊಂಡ ನಾಯಕನಾಗಿ ನಟಿಸಿದ್ದಾರೆ ಮತ್ತು ಶ್ರೀಕರ ಸ್ಟುಡಿಯೋಸ್ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಮತ್ತು ಫಾರ್ಚೂನ್ 4 ಸಿನಿಮಾಸ್ ಬ್ಯಾನರ್ಗಳ ಅಡಿಯಲ್ಲಿ ಸೂರ್ಯದೇವರ ನಾಗವಂಶಿ ಮತ್ತು ಸಾಯಿ ಸೌಜನ್ಯ ಇದನ್ನು ನಿರ್ಮಿಸಿದ್ದಾರೆ. ವಿಜಯ್ ದೇವರಕೊಂಡ ಎದುರು ಭಾಗ್ಯಶ್ರೀ ಬೋರ್ಸೆ ನಾಯಕಿ. ಅನಿರುದ್ಧ್ ರವಿಚಂದರ್ ಸಂಗೀತ ಸಂಯೋಜಿಸಿದ್ದಾರೆ. ಶೂಟಿಂಗ್ ಸಮಯದಿಂದ ತನ್ನ ಚಿತ್ರದ ಬಗ್ಗೆ ಹೈಪ್ ಹೆಚ್ಚಿಸುತ್ತಾ ಬಂದಿರುವ ಚಿತ್ರತಂಡ ಜುಲೈ 30ರಂದು ಕಿಂಗ್ಡಮ್ ಚಿತ್ರವನ್ನು ಪ್ರೇಕ್ಷಕರಿಗೆ ತಂದಿತು. ಬಿಡುಗಡೆಯಾದ ದಿನದಂದು ಇದು ಸಕಾರಾತ್ಮಕ ಚರ್ಚೆಯನ್ನು ಪಡೆಯಿತು.